ಮಾಡಿಲ್ಲ ಇದನ್ನು, ಬಟ್ ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ, ಏನೂ ಆಗಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ಸೊ ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ, ಬೇಕು ಅಂದರೆ ಕಮೆಂಟ್ ಮಾಡಿ. 4 ಶೇಪ್ ಇದೆ. ಮಕ್ಕಳಿಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ, ನನ್ನ ಮಗನಿಗೆ ಒಂದು ಸ್ವಲ್ಪ ತಿನ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ, ಅವ್ನಿಗೊಂದು ಸ್ವಲ್ಪ ಖುಷಿಯಾಗಿ ತಿಂತಾನಲ್ಲ ಅಂದ್ಬಿಟ್ಟು ತರಿಸಿದ್ದೀನಿ. ಹಸ್ಬೆಂಡ್ ಅದೇ ಹೇಳಿದ್ರು, ಬೆಳ್ಳಿ ಸ್ಪೂನ್ ಬಿಟ್ಬಿಟ್ಟು ಈ ಗೋಲ್ಡ್ ಸ್ಪೂನ್ಗೆ ಹೋಗಿದ್ಯಾ ಅಂತ. ಇರಲಿ, ಯಾವುದೋ ಒಂದು ಮಕ್ಳಿಗೊಂದು ಮ್ಯಾಜಿಕ್ ಮಾಡಬೇಕಲ್ಲ, ಈ ಥರ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಇದೆರಡು ಪ್ರಾಡಕ್ಟ್. ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬನ್ನಿ ಇವತ್ತಿನ ಡೇ ಬ್ಲಾಗ್ ಹೇಗಾಗುತ್ತೆ ನೋಡೋಣ. ನಾನಲ್ಲಿ ಅವನ ಜೊತೆಯಲ್ಲೇ ಇದ್ದೆ, ಒಂದು ನಿಮಿಷ ಮಾಡಿದ್ರು ಸಾಕು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಕೆಳಗಂತೆ ನೋಡಿ ಶುಭ. ನಾನು ಮಿಷನ್ ಬಟ್ಟೆ ಹಾಕಿದ್ದೆ ತೊಗೊಳ್ಳೋಣ ಅಂತ ಬಂದೆ. ನಾನು ದೊಡ್ಡ ಮಗ ಫೇಸ್ ವಾಶ್ ಮಾಡ್ತಿದ್ದೆ, ಅವನ ಜೊತೆ ಇದ್ದ ಆಚೆ ಬಂದಿದ್ದಾನೆ. ಅವ್ನ ಫೇಸ್ ಟವಲ್ ಹಾಕಷ್ಟಲ್ಲಿ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ನೋಸಿಂದ ಫುಲ್ ಬ್ಲೀಡ್ ಆಗ್ತಾಯಿದೆ, ನೋಡ್ಬೋದು. ನೋಡಿ ಹಿಂಗೆ ಪ್ರೆಸ್ ಮಾಡಬೇಕಂತ ಆ್ಯಕ್ಚುಲಿ. ಬಾಯ್ ಓಪನ್ ಮಾಡಮ್ಮ. ಬಾಯಲ್ಲಿ ನೋಸಲ್ಲಿ ತುಂಬ ಬ್ಲೀಡ್ ಆಗಿಬಿಟ್ಟಿತ್ತು. ಸೊ ವಿಡಿಯೋ ಮಾಡೋ ಅವಶ್ಯಕತೆ ಏನಿತ್ತು ಅಂತಂದರೆ, ಯಾರಾದರೂ ಮಕ್ಕಳಿಗೆ ಈ ಥರ ಆದಾಗ ನನಗೂ ನೋಡಿದ ತಕ್ಷಣ ಭಯ ಆಗ್ಬಿಡ್ತು. ಬಟ್ ನಾನು ಕೆಲವೊಂದಷ್ಟು ವೀಡಿಯೋಸ್ ನೋಡಿದಾಗ ನನ್ನ ಮಗ ತೋರಿಸ, ಇಲ್ಲಿ ಈ ಥರ ಪ್ರೆಸ್ ಮಾಡಬೇಕು, ಮತ್ತು ನಾವೇನು ಮಾಡ್ತೀವಿ, ತಲೆ ಮೇಲೆ ಎತ್ತಿ ಅಂತ ಹೇಳ್ತೀವಿ, ಅದನ್ನೇ ಹೇಳ್ತಿದ್ದ ಅವನು. ತಲೆ ಮೇಲೆ ಎತ್ತಿದ್ರೆ ವಾಮಿಟಿಂಗ್ ಆಗುತ್ತೆ, ಸೊ ಎತ್ತಬಾರ್ದಂತೆ. ಕೆಳಗೆ ಮಕ್ಕಳನ್ನ ಈ ಥರ ಸ್ಟ್ರೈಟಾಗಿ ಕೂಡಿಸ್ಬಿಟ್ಟು ಕೆಳಗೆ ಬೇಕು ಚಿನಿ, ಈ ಥರ ಕೆಳಗೆ ಬಗ್ಗಿಸ್ಬೇಕಂತೆ. ಅವನು ಇರಿಟೇಟ್ ಆಗ್ತಾನೆ. ಮತ್ತು ಇಲ್ಲೊಂಚೂರು ಪ್ರೆಸ್ ಮಾಡಿದ್ರೆ ಅದು ವಾಪಸ್ ಹೋಗುತ್ತೆ ಬ್ಲಡ್ ಎಲ್ಲ ಸ್ಟಮಕ್ಗೆ ಅಂತ ತೋರಿಸಿದ್ರು. ಅದನ್ನು ಮಾಡ್ತಾ ಇದ್ದೀನಿ. ಅಮ್ಮ ಹಾಯ್ ಮಾಡಿ. ಹಾಯ್. ಹೋಯ್ತು ಅಬ್ಬು, ಎಲ್ಲ ಆಯ್ತು ಮನೆಗೆ ಅಬ್ಬು, ಒಲ್ಲಾಯ್ತಾ? ಇಲ್ಲಿಮ್ಮ ಅಲ್ಲಿ ತಗಲ್ತಲ್ಲ, ತನ್ಸ್ಕೊಂಡ್ಬಿದ್ದಿರೋದು ಅವ್ರು, ಅದಕ್ಕೆ. ಅಮ್ಮ ಇಲ್ಲೇನಾಯ್ತು? ಇಲ್ಲೂ ಹಬ್ಬ ಆಯಿತು ಚಿನಿ. ನಮ್ಮಮ್ಮ ಜೀ ಕುಡಿ ಬೇಡವಾ? ಸರಿ ಹೋಯ್ತು ಬೇಡ. ತುಂಬ ಬ್ಲೀಡಿಂಗ್ ಆಗಿಬಿಟ್ಟಿದೆ ಪಾಪ, ಈ ಕಡೆ ನೋಸಲ್ಲಿ ಮತ್ತು ಬಾಯಲ್ಲೆಲ್ಲ ಬಂದ್ಬಿಟ್ಟಿದೆ, ಹಲ್ಲು ಬಂದಿದೆ ಅಲ್ವಾ, ಸೊ ಬೇಗ ಬ್ಲೀಡ್ ಆಗಿಬಿಡ್ತು. ನೋಡಿ ಇನ್ನೂ ಪ್ರೆಸ್ ಮಾಡಿದರೆ ಬರ್ತಾನೆ ಇದೆ. ಇದಾನಾ? ಅಲ್ಲಮ್ಮ ಬ್ಲಡ್ಡು. ಒಂದು ನಿಮಿಷ ಯಾಮರಂಗಿಲ್ಲ ಮಕ್ಕಳನ್ನ. ಹಸ್ಬೆಂಡ್ ಹೇಳ್ತಾರೆ ಹುಷಾರಾಗಿ ನೋಡ್ಕೊ, ನೀನು ಏನು ಮಾಡಿರೋದು ಪರವಾಗಿಲ್ಲ, ಅವನು ಹುಷಾರಾಗಿ ನೋಡ್ಕೊ, ಏನು ಕೆಲಸ ಮಾಡೋಣ ನೀನು ಅಂತ. ಒಂದು ನಿಮಿಷಕ್ಕೆ ಹಿಂಗೆ ಮಾಡ್ಕೊಂಬಿಟ್ಟಿದ್ದಾನೆ. ಅವನದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವನು ಫೇಸ್ ವಾಶ್ ಮಾಡಿ ಒರೆಸ್ಕೊತಾ ಇದ್ದಂತೆ ಅಷ್ಟು ಬೇಗ ಓಡ್ ಬಂದುಬಿಟ್ಟಿದ್ದಾನೆ ಇವನು, ಅಲ್ವೇನಾ? ತುಂಬ ತರಲೆ. ಬಾಯ್ ಮಾಡಿ, ಪ್ಲೇಟ್ ಕಿಸ್ಕೊಟ್ಬಿಡಿ ಮನೆ. ನಮ್ಮನೆ ನೋಡಿ ಏನು ಅವತಾರ ಆಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ನೀಟಾಗಿರ್ತಿತ್ತು ಅಂದರೆ ನಮ್ಮನೆ, ಇವಾಗ ಅಷ್ಟು ಗಲೀಜು ಮಾಡ್ತಾನೆ. ಬೆಳಿಗ್ಗೆ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡು ಬಾ, ಮತ್ತೆ ಹಿಂಗಾಗುತ್ತೆ, ಮತ್ತೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡ್ಕೊಂಬ, ಮತ್ತೆ ಸಂಜೆ ಹಿಂಗಾಗುತ್ತೆ, ಮತ್ತೆ ರಾತ್ರಿಗೆಲ್ಲ ರೆಡಿ ಮಾಡಿಟ್ಟು ಮಲ್ಕೋ, ಬೆಳಿಗ್ಗೆ ಎದ್ದ ವರ್ಷ ವಾಪಸ್ ಹಿಂಗಾಗುತ್ತೆ ಅಲ್ಲಮ್ಮ. ಹ್ಞೂ ಅಂದೇಳು. ಆದ್ರೆ ಮಾಡೋದು ಗಲೀಜಲ್ಲ. ಓನಾಯ್ತಮ್ಮ ನಿಮಗೆ ಚಿನ್ನಿ? ಅಬ್ಬು ಆಯ್ತಾ? ಹಾಂ, ತುಂಬ ಸ್ಟ್ರಾಂಗ್, ಸೀರಿಯಸ್ಲಿ ಇವನು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅಷ್ಟು ಏನೇ ಪೆಟ್ಟಾದರೂ ತಡ್ಕೊಬಿಡ್ತಾನೆ. ಎಷ್ಟು ರಕ್ತ ಬಂದು ಗೊತ್ತಾ? ನಾನು ಬೇರೆ ಕರ್ಚಿಫ್ ಯೂಸ್ ಮಾಡಿದೆ, ಅದರಲ್ಲಿ ಎಷ್ಟು ಒಂದು ಆಗ್ಬಿಟ್ಟಿದ್ದು, ನನಗೆ ಭಯ ಆಗ್ಬಿಡ್ತು ಒಂದು ನಿಮಿಷ. ಮತ್ತು ಹೆಂಗೋ ಸರಿಯೋದಾ, ಒಂದು 5 ನಿಮಿಷನೂ ಅಳಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಮಾತ್ರ, ಸ್ವಲ್ಪ ಹೊತ್ತು ಯಾಮಾರಂಗಿಲ್ಲ ಅಲ್ವಾ? ಈಗ ಬಟ್ಟೆ ಒಣಗಾಕೋಣ ನಾವು. ಬಟ್ಟೆ ಒಣಗಾಕೋಣ. ಹಾಗೆ ಅಡುಗೆ ಮಾಡಬೇಕು. ಬೆಳಗ್ಗೆ ಇಕ್ಕಿದ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದೆ. ಟಿಫನ್ಗೆ ಅಂತ ಕುಂಬಳಕಾಯಿ ಕಟ್ ಮಾಡಿಟ್ಟೆ. ಅವನು ಬೇಡ ಅಂತಂದ ಟಿಫನು, ಏನೋ ಇವತ್ತು ಕ್ಯಾಂಟೀನಲ್ಲೇ ತಿಂತೀನಿ. ಸೊ ಕ್ಯಾಂಟೀನಲ್ಲಿ ಇರಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನಲ್ಲಿ ತಿಂತಿದ್ರೆ, ಸೊ ನಾನು ಇವತ್ತು ಕ್ಯಾಂಟೀನಲ್ಲಿ ತಿಂತೀನಿ ಅಂತಂದ. ಸರಿ ಅಂದ್ಬಿಟ್ಟು ಏನೂ ಮಾಡಿಲ್ಲ, ಕುಂಬಳಕಾಯಿ ಪಲ್ಯ ಹಾಗೆ ಇಟ್ಟಿದ್ದೀನಿ. ಕುಂಬಳಕಾಯಿ ನಮ್ಮ ಗಿಡದೇ, ನಮ್ಮ ತೋಟದೇ ಕುಂಬಳಕಾಯಿ. ಸೊ ಇವತ್ತು ಕುಂಬಳಕಾಯಿ ಪಲ್ಯ, ಚಪಾತಿ ಮಾಡೋಣ. ಓಕೆ, ಸರಿ ಬನ್ನಿ. ನೋಡಿ ಇನ್ನೂ ಬ್ಲೀಡಿಂಗ್ ಸ್ವಲ್ಪನೇ. ನಿದ್ದೆ ಬಂದಿದೆ ಅವನಿಗೆ, ನಿದ್ದೆ ಮಾಡಿಸಿದ್ರೆ ನಿದ್ದೆ ಮಾಡ್ತಲ್ಲ ಅವನು. ಓನೂ ಆಗಿದೆ ಬಂಗಾರ, ಓನೇ ಐತೆ ನಿಂಗೆ. ನೋಡಿ ಹೆಂಗೆ ಕಾಣಿಸ್ತದೆ ಅಂತ. ಅಪ್ಪು ಅಪ್ಪು ಅಪ್ಪು. ಈಗ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮಗ ಮಲಗಿದ್ದಾರೆ. ಮಲಗಿಸಿದೆ ಅವನಿಗೆ. ಆಗಲೇ ಏನು ಮುಂದಿನ ಬ್ಲಡ್ ಬಂತಲ್ಲ, ನಿಂತೋಗ್ಬಿಟ್ಟಿತ್ತು. ಸ್ವಲ್ಪ ಮಲಗಿಸೋಣ ಅಂತ ಮಲಗಲಿಲ್ಲ, ಮತ್ತೆ ಎದ್ಬಿಟ್ಟ. ಫುಲ್ ತುಂಬ ಜಾಸ್ತಿ ಬಂದ್ಬಿಡ್ತು, ಭಯ ಆಗ್ಬಿಡ್ತು ನನಗೆ. ವೆಟ್ಟಿಸಿ ತೊಗೊಂಡು ಎಲ್ಲ ಕ್ಲೀನ್ ಮಾಡಿದೆ.
ನೋಡೋಣ ಅಂಗಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ. ಸೊ ಹೆವಿ ಬರ್ತಾಯಿದ್ರಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೀರಿಯಸ್ಲಿ ಕರೆಕ್ಟ್ ಅಂತ ಅನಿಸುತ್ತೆ. ಮೂಗಲ್ಲಿ ಯೂಶ್ವಲಾಗಿ ರಕ್ತ ಬರೋದು ಏನಕ್ಕೆ ಒಳಗಡೆ ಇರುವಂಥ ಆರ್ಗನ್ಸ್, ಇಂಟರ್ನಲ್ ಆರ್ಗನ್ಸ್ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮೂಗಲ್ಲಿ ರಕ್ತ ಬರುತ್ತೆ. ಬೇರೆ ಎಲ್ಲೂ ಜಾಗ ಇರೋಲ್ಲ ಹೊರಗಡೆ ಬರೋಕ್ಕೆ, ಸೊ ಮೂಗಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಹೆವಿ ಇತ್ತು ಅಂದರೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ನಾರ್ಮಲ್ ಆಯಿತು ಅಂದರೆ ಸರಿ ಅಂತ ಸುಮ್ಮನೆ ಆದೆ. ಈಗ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ವಿ, ಚಪಾತಿ ಕಲಿಸ್ಬೇಕು, ಪಾತ್ರೆ ತೊಳೆಯೋದಿದೆ, ಮಗ ಇದೆಲ್ಲ ಅಷ್ಟು ಇದೆಲ್ಲ ಮಾಡಬೇಕು ಅಂತಮ್ಮ ಫೋನ್ ಮಾಡ್ದ. ಅವ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿರ್ಬಿಟ್ಟೆ. ಈಗ ಟೈಮ್ ಆಗ್ಬಿಡ್ತು. ನಾನು ಕುಂಬಳಕಾಯಿ ಗೊಜ್ಜು ಮಾಡಿಬಿಡ್ತೀನಿ ಯೂಶ್ವಲಾಗಿ. ಸೊ ಗೊಜ್ಜೆ ತಿಂತಾರೆ ನಮ್ಮಲ್ಲಿ ಚೆನ್ನಾಗಿ. ಸೊ ಇವತ್ತು ಪಲ್ಯ ತಿನ್ನಬೇಕು ಅಂತ ಅನಿಸ್ತಿಲ್ಲ. ಪಾತ್ರೆ ನನಗಾಗಿ ಹೀಟ್ ಮಾಡ್ತಾ ಇದೆ ಅಲ್ಲಿ. ಈಗ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಕುಂಬಳಕಾಯಿ ಪಲ್ಯ ನನ್ನ ಮಗನ ಊಟ ನಡೀತಾ ಇದೆ. ಏನು ಮುಗಿತಿದ್ದಾನೆ ಸೂಪರ ಚಿನ್ನಿ. ಆರ್ಯನ್ ಕೇಳು ಚೆನ್ನಾಗಿದೆಯಾ ಅಂತ. ಆರ್ಯನ್ 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 ಸೂಪರ್ ಸೂಪರ ಸೂಪರ್. ಅಮ್ಮ ಅಪ್ಪು ಎಲ್ಲಾಗಿದೆ ನಿಮ್ಗೆ? ಅಲ್ಲಿ ನೋಡು ಪಪ್ಪ ಕೇಳು, ಅಪ್ಪು ಎಲ್ಲ ಇದೆ ಹೇಳು ಪಪ್ಪಗೆ. ಎಲ್ಲಾಗಿದೆ ಅಪ್ಪು? ಅವ್ನಿಗೆ ಅಪ್ಪು ಆಗಿದ್ದೆ ನೆನಪಿಲ್ಲ ನಮ್ಮ ಬಾಸ್ಗೆ. ಅಲ್ಲಮ್ಮ ಹೊಳ ಚಪಾತಿ ಮಾಡಿ ಊಟ ಮಾಡೋದು ಇಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ನೆಕ್ಸ್ಟ್ ಇದು ಟೆಂಪೋ ನೋಡು, ಅದು ಬಸ್. ಏನಮ್ಮ ಅದು? ಬಸ್. ವೆರಿ ಗುಡ್. ಇದು ನೋಡು ಬೈಕ್ ಬರ್ತಾ ಇದೆ. ಬೈಕ್ ಇದು ಇದು ಬೈಕ್. ಬೈಕ್. ವೆರಿ ಗುಡ್. ಇದು ಟೆಂಪೋ ಟೆಂಪೋ. ಇದು ಕಾರಲ್ಲಿ ಕಾರು. ಕಾರ್. ಕಾರ್ ಎಲ್ಲಮ್ಮ? ಏನದು? ಕಾರ್. ಬಸ್. ಇದು ಲಾರಿ. ಏನಮ್ಮ ಅದು? ಹೇಳು ಬಸ್ ಹೇಳು. ಬಸ್ ಬರ್ತೈತೆ ಬಸ್. ಬಸ್ ಹೇಳಿಮ್ಮ.